ರಕ್ತಚಂದ್ರ ಗ್ರಹಣ ಸೌರಮಂಡಲದಲ್ಲಿ ಘಟಿಸ್ತಾ ಇರುವಂತಹ ರಕ್ತಚಂದ್ರ ಗ್ರಹಣದ ಕುರಿತಾಗಿ ಅದರಲ್ಲೂ ನಾಳೆ ರಾತ್ರಿ 9:57ಕ್ಕೆ ಇದು ಆರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ರಾಶಿಗಳ ಮೇಲೆ ಫಲಾಫಲಗಳು ಏನು ಅನ್ನೋದು ಸದ್ಯ ಇರುವಂತಹ ಕುತೂಹಲ. 4 ರಾಶಿಗಳ ವಿವರವನ್ನು ಕೊಟ್ಟಾಯ್ತು. ಈಗ ಮುಂದುವರೆದಂತಹ ರಾಶಿಗಳ ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸಿಂಹ ರಾಶಿ ಗುರುಗಳೇ, ಸಿಂಹ ರಾಶಿಗೆ ಶುಭ ಫಲ ಅಥವಾ ಮಿಶ್ರ ಫಲಗಳು ಅಂತ ಏನಾದರೂ ಇದೆಯಾ? ಯಾಕಂದರೆ ಸಾಮಾನ್ಯವಾಗಿ ನಾವು ದೈನಂದಿನ ಜೀವನದಲ್ಲಿ ಏನಾದರೂ ಒಂದು ಮಾಡ್ತೀವಿ ಅಂತ ಹೋದಾಗ ಅದರಲ್ಲಿ ಸಕ್ಸಸ್ಸು ಕಾಣಬಹುದು, ಇಲ್ಲದೇ ಇದ್ರೂ ಇರಬಹುದು. ಇದಕ್ಕಾಗಾದರೆ ಸಿಂಹ ರಾಶಿಗೆ ಹೇಗಿರುತ್ತೆ, ಅದರಲ್ಲೂ ಗ್ರಹಣದ ಸಂದರ್ಭದಲ್ಲಿ? ಈಗ ಭಾನುವಾರವೇ ನಮಗೆ ಚಂದ್ರಗ್ರಹಣ ಅಂತಕ್ಕಂಥದ್ದು ನಡೀತಾ ಇದೆ. ಸಿಂಹ ರಾಶಿಗೆ ಅಧಿಪತಿ ಯಾರು? ರವಿಯೂ ಕೂಡ ಬಲಹೀನನಾಗ್ತಾನೆ. ಈ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಸಿಂಹರಾಶಿಯವರಿಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ಬಹಳಷ್ಟು ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದು ಇರುತ್ತೆ. ಆ ಮಿಶ್ರ ಫಲ ಅಂತಕ್ಕಂಥದ್ದು ಮಾತ್ರ ಅವರಿಗೆ ಲಭ್ಯವಾಗುತ್ತೆ. ಅನ್ಕೊಂಡಿರ್ತಕ್ಕಂಥದ್ದು ಏನೂ ಕೂಡ ಸರಿಯಾಗಲ್ಲ. ಆದರೆ ಒಂದನ್ನು ಎಚ್ಚರಿಕೆಯನ್ನು ವಹಿಸಲೇಬೇಕು. ಇವರು ಬೇರೆಯವರ ಜೊತೆ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಓವರ್ ಕಾನ್ಫಿಡೆಂಟ್, ನಾನು ಅನ್ನೋ ಅಹಂಕಾರ ಅಂತಕ್ಕಂಥದ್ದು ಅಧಿಕವಾಗಿರುತ್ತೆ ಯಾರಿಗೆ? ಈ ಸಿಂಹರಾಶಿಯವರಿಗೆ. ಈ ಅಹಂಕಾರವನ್ನು ಪಟ್ಟಾಗ ಅದಕ್ಕೆ ಪ್ರತಿಫಲವೂ ಕೂಡ ಅವರಿಗೆ ಲಭ್ಯವಾಗತ್ತೆ. ಅದಕ್ಕೆ ಹೇಳುವುದು, ಎಲ್ಲವೂ ಕೂಡ ನಾವು ಏನಾದರೂ ಒಂದು ದೇವರ ಪೂಜಾ ಪುನಸ್ಕಾರವನ್ನು ಮಾಡಬೇಕಾದ್ರೆ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ ಅಂತ ಸಂಕಲ್ಪವನ್ನು ಮಾಡ್ತೇವೆ. ಅವನ ಆಜ್ಞೆಯಿಂದ ನಾವು ಬಂದಿದ್ದೇವೆ. ಇಲ್ಲಿ ಅವನು ನಡೆಸ್ತಾನೆ ನಿಜ. ಅವನು ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನಾವು ಸರಿಯಾಗಿ ಮಾಡ್ತಾ ಹೋಗಬೇಕು. ಇನ್ನೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಕ್ಕಂಥದ್ದು, ಬೇರೆಯವರು ಬದುಕಿದಾಗ ಅವರಿಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಿಂಹರಾಶಿಯವರು ಅಧಿಕವಾಗಿ ಮಾಡ್ತಾರೆ. ಆದರೆ ಅದು ಅದರ ಪ್ರತಿಫಲವನ್ನು ಅವರೇ ಅನುಭವಿಸಬೇಕಾಗತ್ತೆ. ಈ ಚಂದ್ರಗ್ರಹಣದಿಂದ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ಏನು ಮಾಡಬೇಕು? ದಾನ ಧರ್ಮ, ಸ್ವಯಂ ಪರಿಹಾರ ಏನು ಮಾಡಬೇಕು? ನಿಮ್ಮ ಆರೋಗ್ಯದ ಕಡೆ ಹೇಗಿರುತ್ತೆ? ಆರೋಗ್ಯದಲ್ಲಿ ಅತಿಯಾದ ಉಷ್ಣಾಂಶ ಅಂತಕ್ಕಂಥದ್ದು ನಿಮ್ಮ ಶರೀರದಲ್ಲಿ ಆಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲರಿಗೂ ಕೂಡ ಶೀತ ಆದರೆ ನಿಮಗೆ ಅಧಿಕವಾದ ಉಷ್ಣಾಂಶ ಅಂತಕ್ಕಂಥದ್ದಾಗತ್ತೆ. ಅದರಿಂದಾನೇ ನಾನಾ ರೀತಿಯ ರಕ್ತ ಸಂಬಂಧವಾದ ಕಾಯಿಲೆಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಇನ್ನು ಪರಿಹಾರವನ್ನು ನಾವು ನೋಡಿದಾಗ ಏನು ಮಾಡಬಹುದು? ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಸ್ವಯಂ ಪರಿಹಾರ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡುವುದು, ಪಕ್ಷಿಗಳಿಗೆ ಧಾನ್ಯವನ್ನು ಹಾಕೋದು, ಸಾಧ್ಯವಾದಷ್ಟು ಅನಾಥರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಾಗ ನಾವು ಭಗವದ್ಗೀತೆಯಲ್ಲಿ ಹೇಳ್ತೇವೆ, ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕದಾಶನ. ಅಂದರೆ ನಾವು ಏನು ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ನಾವು ಮಾಡ್ತೀವೋ ಆ ಕೆಲಸಗಳಿಗೆ ಅನುಗುಣವಾಗಿ ನಮಗೆ ಫಲಾಫಲ ಅಂತಕ್ಕಂಥದ್ದು ಬರುತ್ತೆ. ಇದರ ಆಧಾರದಲ್ಲೇ ನಿಮಗೆ ಪರಿಹಾರ ಎಲ್ಲ ಜ್ಯೋತಿಷ್ಯರು ಹೇಳ್ತಕ್ಕಂಥದ್ದು. ಸಿಂಹರಾಶಿಯವರು ಮೊದಲು ಅಹಂ ಅಂತಕ್ಕಂಥದ್ದನ್ನು ಬಿಟ್ಟು ವಿಧೇಯಕರಾಗಿ ನಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಅದರಿಂದ ಬಹಳಷ್ಟು ಅನುಕೂಲಗಳಾಗತ್ತೆ. ಇಲ್ಲ ಅಂದರೆ ತದ್ವಿರುದ್ಧವಾಗಿ ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ, ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಎಷ್ಟೋ ದಿನಗಳಿಂದ ಗೆಳೆಯರಾಗಿರ್ತಾರೆ, ಅವರ ಬಗ್ಗೆ ಅನರ್ಥಗಳಾಗೋಗುತ್ತೆ, ಅವರ ಜೊತೆ ಕಲಹಗಳಾಗೋಗುತ್ತೆ, ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ, ಎಲ್ಲಾದರೂ ಫೈನ್ ಕಟ್ಟಬೇಕಾಗತ್ತೆ. ಎಚ್ಚರಿಕೆಯಿಂದ ಈ ಒಂದು ಗ್ರಹಣ ಕಾಲದಲ್ಲಿ ಜಪ ತಪಗಳನ್ನು ಮಾಡಿಕೊಂಡು ಗ್ರಹಣ ಮೋಕ್ಷದ ನಂತರ ನೀವು ದಾನ ಧರ್ಮಾದಿಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ದೋಷಗಳು ಕಮ್ಮಿ ಆಗತ್ತೆ, ಸುಖ ಜೀವನ ಪ್ರಾಪ್ತಿಯಾಗತ್ತೆ. ಓಕೆ, ಕನ್ಯಾ ರಾಶಿಯವ್ರಿಗೆ ಹಾಗಾದರೆ ಹೇಗಿದೆ ಗುರುಗಳೇ? ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ವಿಷಯಕ್ಕೆ ಕೈ ಹಾಕದೇ ಇದ್ರೇನೆ ಸೂಕ್ತ ಅಂತ ಹೇಳ್ತೀರಿ? ಖಂಡಿತ. ಕನ್ಯಾ ರಾಶಿ ಸಾಮಾನ್ಯವಾಗಿ ಏನಾಗುತ್ತೆ, ತನಗೆ ಬಲ ಬೇಕು. ತನಗೆ ಬಲ ಬೇಕು ಅಂದರೆ ತನಗೆ ಬಲ ಇದ್ದರೆ, ಶಕ್ತಿ ಇದ್ದರೆ ಎಂಥ ಕಷ್ಟಗಳು ಬಂದ್ರೂ ಕೂಡ ಎದುರಿಸುವಂಥ ಒಂದು ಶಕ್ತಿ, ಒಂದು ತಾಕತ್ತಿರುತ್ತೆ. ಇಲ್ಲ ಅಂತಂದರೆ ಆ ಶಕ್ತಿಯೂ ಇರೋದಿಲ್ಲ. ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸ್ಥಿತಿ ಬರೋದಿಲ್ಲ. ಹಾಗೆ ಸಾಮಾನ್ಯ ಕಾಯಿಲೆ ಬಿದ್ದಂಥ ಮನುಷ್ಯ ಏನು ತಗೊಂಡು ತಿನ್ನೋದಕ್ಕಾಗತ್ತೆ? ಮೃಷ್ಟಾನ್ನ ಭೋಜನ ಇದೆ, ತಿನ್ನೋಕ್ಕಾಗೋದಿಲ್ಲ. ಹಾಗೆ ಸಾಮಾನ್ಯವಾಗಿ ಏನಾಗುತ್ತೆ, ಆ ರಾಷ್ಟ್ರಾಧಿಪತಿಯಾದಂಥವನೇ ಗ್ರಹಣಕ್ಕೆ ಬಂದಿಯಾಗಿರ್ತಕ್ಕಂಥದ್ದು, ಸಮಸಪ್ತಕ ರೀತಿಯಲ್ಲಿ ಇರುವಂಥದ್ದು. ಷಷ್ಠದಲ್ಲಿ ಗ್ರಹಣವಾಗ್ತಾ ಇದ್ರೂ ಕೂಡ ಆ ರಾಷ್ಟ್ರಾಧಿಪತಿಯಾದಂಥವನು ಕೇತು ಪ್ರಭಾವಕ್ಕೆ ಒಳಗಾಗಿ
ಆ ಗ್ರಹಣಕ್ಕೆ ರಾಶ್ಯಾಧಿಪತಿಯ ಒಳಗಾಗಿರೋದ್ರಿಂದ ಸಾಮಾನ್ಯವಾಗಿ ಆರೋಗ್ಯ ಹದಗೆಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು. ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೂಡಿಕೆಯನ್ನು ಮಾಡುವಂಥದ್ರಲ್ಲಿ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಅಥವಾ ಉದ್ಯೋಗದ ಆಯ್ಕೆಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ವಾತಾವರಣಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಶತ್ರುದಮನವಾಗುವಂಥ ಸನ್ನಿವೇಶಗಳು ಬರುವಂಥದ್ದು. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಆಯ್ಕೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರ್ಯಾರು ಇರ್ತಾರೋ ಅವರೆಲ್ಲರಿಂದಲೂ ಕೂಡ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ. ಸಮಸಪ್ತಕದಲ್ಲಿರ್ತಕ್ಕಂಥ ರಾಶಿಯಿಂದ ಸಪ್ತಕದಲ್ಲಿರ್ತಕ್ಕಂಥ ವಕ್ರಶನಿಯ ಪ್ರಭಾವ, ರಾಶಿನಲ್ಲಿರ್ತಕ್ಕಂಥ ಕುಜನ ಪ್ರಭಾವವು ಕೂಡ ಅದಕ್ಕೆ ಪರಿಣಾಮ ಇನ್ನಷ್ಟು ತುಪ್ಪವನ್ನು ಸುರಿಯುವುದರಿಂದ ಸಾಮಾನ್ಯವಾಗಿ ದಾಂಪತ್ಯ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರುತ್ತೆ. ದಾಯಾದಿ ಕಲಹಗಳು ಬರುವಂಥದ್ದು ಮತ್ತು ಭೂಮಿ ವಿಚಾರದ ಕಲಹಗಳು ಹೆಚ್ಚಾಗಿ ಬರುವಂಥ ಸನ್ನಿವೇಶ, ಸಂಗಾತಿ ಆರೋಗ್ಯ ಹದಗೆಡ್ತಕ್ಕಂಥ ಸ್ಥಿತಿ ಮತ್ತು ಪಾಲುದಾರಿಕೆ ವ್ಯವಹಾರ ಹದಗೆಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ಇಲ್ಲೊಂದು ಅದೃಷ್ಟ ಏನು ಮಾಡಿದ್ದಾರೆ ಕನ್ಯಾ ರಾಶಿನವರು ಅಂತಾಗ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಯಾವುದೇ ತೊಂದರೆ ತಾಪತ್ರಗಳಿಲ್ಲ. ವಿದ್ಯಾಭ್ಯಾಸ ತುಂಬ ಸುಲಲಿತವಾಗಿ ಆಗುವುದಕ್ಕೆ ದಾರಿ ಇದೆ. ಭೂಮಿ ವಾಹನ ಖರೀದಿ ಮಾಡುವಂಥವರಿಗೆ ಯಾವುದೇ ಅಡ್ಡಿ ಆತಂಕಗಳು ಅಥವಾ ತಾಪತ್ರಯಗಳು ಇಲ್ಲದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಆ ಗುರುವಿನ ಭಾವಫಲದಿಂದ ಅಥವಾ ದೃಷ್ಟಿಯಿಂದ ನಿಮಗೆ ಪ್ರಾಪ್ತಿಯಾಗಂಥ ಯೋಗ ಫಲಗಳಿದೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ, ಬನ್ನಿ ಪತ್ರೆಯನ್ನು ಶಿವನಿಗೆ ಅರ್ಪಿಸ್ತಕ್ಕಂಥದ್ದು ಅಥವಾ ಬನ್ನಿ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾವುದೇ ದೋಷಗಳಿದ್ರೂ ಕೂಡ ನಿಮಗೆ ರಕ್ಷಣೆಯನ್ನು ಆ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ಒಳ್ಳೆಯದಾಗಿ. ಸಾಮಾನ್ಯವಾಗಿ ನಾವೇನೇ ಮಾಡಬೇಕು ಅಂತ ಅಂದ್ರೂ ಕೂಡ ಈಗಲ್ಲ ಮುಂದಕ್ಕೆ ಅಂತ ದಿನ ದುಡ್ಕೊಂಡು ಬಂದಿರ್ತೀವಿ. ಈಗ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಗ್ರಹಗತಿಗಳು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಿದ್ರೆ ತುಲಾರಾಶಿಗೆ ಗ್ರಹಣದ ಸಂದರ್ಭದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಹೇಗಿದೆ ಗುರುಗಳೇ? ಇಲ್ಲಿ ತುಲಾರಾಶಿಗೆ ನಾವು ನೋಡಿದಾಗ ಈ ತುಲಾರಾಶಿಗೆ ಅಧಿಪತಿ ಶುಕ್ರನಾಗ್ತಾನೆ. ಬಹಳಷ್ಟು ಜನ ಹೇಳ್ತಾ ಇದ್ರು 6ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಗುರು, ಗಜಕೇಸರಿ ಯೋಗ ಬಂದ್ಬಿಡುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಇಷ್ಟು ದಿನ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ತುಂಬ ಅನುಕೂಲಗಳಾಗತ್ತೆ. ಯಾರಿಗೆ? ಈ ತುಲಾರಾಶಿಯವರಿಗೆ. ಇಷ್ಟು ದಿನ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಇತ್ತು, ಬಹಳಷ್ಟು ತೊಂದರೆ ತಾಪತ್ರಯಗಳನ್ನು ಅನುಭವಿಸಿದ್ದೀರಿ, ಇನ್ನು ಮುಂದಕ್ಕೆ ಬಹಳಷ್ಟು ಅನುಕೂಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಈ ಗ್ರಹಣ ಅಂತಕ್ಕಂಥದ್ದು ಹೇಗೆ ನಮಗೆ ಪ್ರಾಪ್ತಿಯಾಗಿದೆ ಅಂತ ಅಂದರೆ, ರವಿವಾಸರ ಅಂದರೆ ಭಾನುವಾರ ನಮಗೆ ಆಗ್ತಾ ಇರ್ತಕ್ಕಂಥದ್ದು, ಕುಂಭರಾಶಿಯಲ್ಲಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ, ಇನ್ನೊಂದು ಕಡೆ ಪಿತೃಪಕ್ಷದ ಮಾಸದ ಪ್ರಥಮ ದಿನದಲ್ಲಿ ಬ್ರಾಹ್ಮಿ ಲಗ್ನ ಅಂದರೆ ಅಲ್ಲಿ 12 ಗಂಟೆ ಮೇಲೆ ನಾವು ತಗೊಂಡಾಗ ಅಲ್ಲೇನಾಗುತ್ತೆ ಅಂದರೆ ಪಿತೃಪಕ್ಷ ಅಂತಕ್ಕಂಥದ್ದು ಕೂಡ ಪ್ರಾರಂಭಕ್ಕೆ ಬಂದ್ಬಿಡುತ್ತೆ. ಇದರಿಂದ ಏನಾಗ್ತಾ ಇದೆ ಅಂತ ಅಂದರೆ ಎಲ್ಲವೂ ಕೂಡ ಅಪ್ರದಕ್ಷಿಣೆ. ಹೇಗೆ ರಾಹು ಮತ್ತು ಕೇತುಗಳಿಗೆ ನಾವು ಅಪ್ರದಕ್ಷಿಣಂ ಕುರ್ವಾಣ ಅಂತ ಕರಿತೀವೋ ಹಾಗೆ ಬರಬೇಕಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ತುಲಾರಾಶಿಯವರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಅನ್ಕೊಂಡಿರ್ತೀರಾ, ಬಹಳಷ್ಟು ಆಗೋಗುತ್ತೆ, ನಾನು ಈ ಸರಿ ಮನೆ ಕಟ್ಬಿಡ್ತೇನೆ, ಫೌಂಡೇಶನ್ ಹಾಕೊಂಡಿರ್ತೀರಾ, ಆಗಲ್ಲ. ಜೊತೆಗೆ ಆಸ್ತಿ ತಗೋತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಹೋಗಿ ಅಡ್ವಾನ್ಸ್ ಕೊಡ್ತೀರಾ, ಅದು ಕೂಡ ಆಗಲ್ಲ. ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ತುಲಾರಾಶಿಯವರಿಗೆ ಎಚ್ಚರಿಕೆ ವಹಿಸಿ. ಬಹಳಷ್ಟು ಜನ ಹೇಳ್ತಾರೆ ಅಧಿಪತಿ ಶುಕ್ರನಿದ್ದಾನೆ, ನಿಮಗೇನಾಗಲ್ಲ, ಅನುಕೂಲಗಳಾಗತ್ತೆ. ಬಹಳಷ್ಟು ನೀವು ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮುನ್ನುಗ್ಗಿ ಮಾಡಬೇಕಂತೆ. ಎಫೆಕ್ಟ್ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಹಾಕಬೇಕು. ದೈವ ಶಕ್ತಿಯನ್ನು ನಂಬಿ ಮುಂದೆ ಹೋಗಬೇಕು. ಇಲ್ಲ ಅಂತ ಅಂದರೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಆಗಲ್ಲ. ನೀವು ಉದ್ಧಾರ ಆಗಬೇಕು ಅಂತ ಅನ್ನೋದಾದರೆ ಮೊದಲು ನಿಮ್ಮ ಇಷ್ಟ ದೇವತೆ ಏನಿದೆಯೋ ಆ ಇಷ್ಟ ದೇವತೆಯನ್ನು ಸರಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಜಪ ತಪಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಗೆಳೆಯರಿಂದನೇ ಮೋಸದ ತಂತ್ರಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಈ ಗ್ರಹಣ ಕಾಲದಲ್ಲಿ ವಕ್ರೀಯ ಶನಿ, ಆ ವಕ್ರೀಯ ಶನಿಯಿಂದನೂ ಕೂಡ ಕರ್ಮಕಾರಕ ಶನಿ. ನೀವು ಅಂದ್ಕೊಂಡಿರ್ತೀರ ಯಾರೋ ಫ್ರೆಂಡ್ಸು ಅವರಿಗೆ ನಂಬಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿರ್ತೀರ, ಆದರೆ ಅವರು ಇದ್ದಕ್ಕಿದ್ದಾಗೆ ರಿವರ್ಸ್ ಹೊಡೆದು ಬಿಡ್ತಕ್ಕಂಥ ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆರ್ಥಿಕ ಪರಿಸ್ಥಿತಿಯೂ ಕೂಡ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಈ ತುಲಾರಾಶಿಯವರು ಈ ಗ್ರಹಣ ಕಾಲದಲ್ಲಿ ಆದಷ್ಟು ಗ್ರಹಣಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ
ಮನೆಯಲ್ಲೇ ದೇವರ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ, ಆ ಚಂದ್ರಗ್ರಹಣದ ದೋಷ ಪರಿಹಾರ ಅಂತಕ್ಕಂಥದ್ದು ಏನಿದೆಯೋ ಆ ಮಂತ್ರ ಒಂದು 6 ಲೈನ್ ಇದೆ. ಅದು ಹತ್ತಿರದಲ್ಲಿ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದರೆ ಬರೆದು ಕೊಡ್ತಾರೆ. ಅದನ್ನು ಜಪವನ್ನು ಮಾಡಿ, ಗ್ರಹಣದ ಮಧ್ಯ ನಂತರದಲ್ಲೂ ಸ್ನಾನವನ್ನು ಮಾಡಿ, ಗ್ರಹಣದ ಮೋಕ್ಷ ನಂತರದಲ್ಲೂ ಸ್ನಾನವನ್ನು ಮಾಡಿ, ಜೊತೆಗೆ ಶುದ್ಧ ಬಿಂಬ ದರ್ಶನವಾದ ನಂತರ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ, ಹತ್ತಿರದಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಅರ್ಘ್ಯಗಳನ್ನು ಕೊಟ್ಟು ತರ್ಪಣಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಕೆ ಗುರುಗಳೇ.